गुरवे सर्वलोकानां विशदे गुरुणां विदये सर्वविद्यानां दक्षिणामूर्तये नमः। पंचाननधनद्भूतां पंचाक्षरमनमः पंचसूत्रोक्तो वन्दे पंचाचार्यं जगद्गुरुः। ओम सद्यो जातं प्रवद्यामि सदो जाताय वै नमो नमः। भवे भवेनाति भवे भोस्महं भवद्भवाय नमः। वामदेवाय नमो ज्येष्ठाय नमो श्रेष्ठाय नमो रुद्राय नमो कालाय नमो कलविकरणाय नमो बलविवर्धनं पूर्वार्गमे वन्दनं नित्योर्मुक्षीर्मामृतात्। ओम गन्धध्वाराधुराधृष्टमित्यपुष्टां करिष्णे ईश्वरीं सर्वभूतानां ताम्यपस्त्रय वन्दं धारयामि। अग्रे सर्वदेवानां धूपं धूपं दर्शयामि। ओम आगमकन्तु देवानां गमनाकृष्णां पूर्वे घण्टावक्त्रसदेवता घण्टानादं कृत्वा घण्टानादं समर्पयामि। ओम कर्पूरगौरं कर्णावतारं सम्मेवनं पूर्वे साजादेव ईश्वर नाम रूप ब्रह्मदेवी सर्वमंगलम् त्रयसं सान्तरतो जय मंगलम् जय नमः पार्वती शिवाय श्रीमद् गुरुवंशाचार्य की जय गुरुसवेश्वर महाराज की जय कंदेवड़ी महाराज की जय हर्षांतेश्वर महाराज की जय नागभूषण शिवाचार्य महाराज की जय जय मंगलम जय। ಶ್ರೀ ಗುರುಭ್ಯೋ ನಮಃ. ಎನ್ನ ಶ್ರೀ ಗುರುವನ್ನು ಮುಂದಲ್ಲಿ ಧ್ಯಾನಿಸುತ್ತಾ ಸಿಂಧನೂರು ಮಹಾನಗರದ ವಿಶ್ರಾಂತ ಕಾರುಣ್ಯ ಬೆಳಕೇ ಬಾಳ್ವೆಯ ಬೆಳಕು ಅಂತಕ್ಕಂಥ ಸಂಸ್ಥೆಗೆ ನಾನು ಇವತ್ತು ಬಂದಿದ್ದು ಬಹಳ ಸಂತೋಷವಾಗಿದೆ. ಇದನ್ನು ನಾನು ಆಗಾಗ್ಗೆ ವಾಟ್ಸಪ್ಪಲ್ಲಿ ಹಿಂದೆ ಅನೇಕ ಸರಿ ನೋಡಿದ್ದೆ. ಇವತ್ತು ಪ್ರತ್ಯಕ್ಷವಾಗಿ ನೋಡಿದಾಗ ಬಹಳ ಸಂತೋಷ ಅನಿಸಿತು. ಇದು ಮಾನವರ ಸೇವೆ ಅಲ್ಲ, ಇದು ದೇವರ ಸೇವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದೇವರ ಸೇವೆ, ಇದೇ ನಿಜವಾದ ದೇವರ ಸೇವೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದು ಮಠ ಮಾನ್ಯಗಳು ಸರ್ಕಾರ ಮಾಡಲಾದಂತಕ್ಕಂಥ ಕೆಲಸವನ್ನು ಒಬ್ಬ ಅಸಾಮಾನ್ಯ ವ್ಯಕ್ತಿ ಮಾಡ್ತಾನಂದರೆ ಬಹಳ ಮೆಸ್ತಕ್ಕಂಥದ್ದು. ಈಗಾಗಲೇ ನಮ್ಮ ವೀರೇಶ್ವರವರು ಹೇಳಿದ ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ದೇವಿಯ ಆರಾಧನೆಯ ₹1 ಕಾಣಿಕೆಯಿಂದ ಹಿಡಿದು ಇವತ್ತಿನ ಒಂದು ಸಂಸ್ಕಾರವಂತನಾಗಿ ಇವತ್ತು ಸಮಾಜಕ್ಕೆ ಏನಾದರೂ ಒಂದು ಕೊಡಬೇಕು ಕೊಡುಗೆ ಅಂತಕ್ಕಂಥ ಸಂಕಲ್ಪ ತೊಟ್ಟು ಕಂಕಣಬದ್ಧನಾಗಿ ಅದಕ್ಕೆ ಹಗಲಿರುಳು ತನ್ನ ಸೇವೆಯನ್ನು ಜೀವನವನ್ನೇ ಮುಡುಪಾಗಿಟ್ಟದ್ದನ್ನು ನೋಡಿದರೆ ಇದು ಅಷ್ಟೊಂದು ಸುಲಭವಾದ ಮಾರ್ಗವಲ್ಲ. ಅಕ್ಕಮಹಾದೇವಿ ಹೇಳುವ ಹಾಗೆ ಮರವಿದ್ದು ಫಲವೇನು ನೆರಳಿಲ್ಲದಕ್ಕಂತಕ್ಕಂಥ ವಚನವನ್ನು ನೀವೆಲ್ಲ ಕೇಳಿದರು. ಧನವಿದ್ದು ಫಲವೇನು ದಯವಿಲ್ಲದನ್ನೋದಕ್ಕೆ ಅನ್ನೋದನ್ನು ಕೇಳಿದಿರಿ. ಹಸುವಿದ್ದ ಫಲವೇನು ಐವನಿಲ್ಲದಕ್ಕನ್ನು ಕೇಳಿದಿರಿ. ಹಾಗೆಯೇ ರೂಪವಿದ್ದ ಫಲವೇನು ಗುಣವಿಲ್ಲದನ್ನಕ್ಕನ್ನೋದನ್ನು ಕೇಳಿದರೆ ಅಕ್ಕಮಹಾದೇವಿ ಹೇಳ್ತೇವೆ. ಎಲ್ಲ ಮಾತುಗಳನ್ನು ಹೇಳ್ತಾರೆ. ಎಲ್ಲ ಮಾತುಗಳಿಗೆ ಹೊರತಾಗಿ ಇವತ್ತು ನಮ್ಮ ಚನ್ನಬಸವ, ಬಹುಶಃ ಹೆಸರು ಚನ್ನಬಸವ, ಕಾಯಕವೂ ಚೆನ್ನಾಗಿದೆ. ಎತ್ತಡ ಮಾಮರ ಎತ್ತಡ ಕೋಗಿಲಿ ಎತ್ತಡ ಸಂಬಂಧ ಎನ್ನುವ ಹಾಗೆ ಎಲ್ಲೋ ಅನಾಥರಾಗಿರ್ತಕ್ಕಂಥವರನ್ನು, ದೀನ ದಲಿತರನ್ನು, ಕುರುಡರನ್ನು, ಕುಂಟರನ್ನು ತನ್ನ ಹೆತ್ತ ತಂದೆ ತಾಯಿಗಳಂತಲೂ ಪ್ರೀತಿಯಿಂದ ಅವರ ಸೇವೆ ಮಾಡೋದು ನೋಡಿದರೆ ನಮಗೆ ಇವತ್ತಿನ ದಿನ ಯಾರು ನೆನಪಾಗ್ತಾರೆ ಅಂದರೆ ಮದರ್ ತೆರೇಸರವರು ನೆನಪಾಗ್ತಾರೆ. ಮದರ್ ತೆರೇಸರವರು ಸಹ ಅವರು ಪಾಶ್ಚಿಮಾತ್ಯದವರಾದರೂ ಸಹ ನಮ್ಮ ದೇಶಕ್ಕೆ ಬಂದ ಬಳಿಕ ಕುಷ್ಠರೋಗಿಗಳ ಸೇವೆಯನ್ನು ಮಾಡಿದರು. ಕುಷ್ಠರೋಗಿಗಳ ಸೇವೆಯನ್ನು ಮಾಡಲಾಗೂ ಸಹ ಅವರು ಸ್ವತಃ ಅವರನ್ನು ಸೇವೆ ಮಾಡೋದನ್ನು ನಾವೆಲ್ಲ ಓದಿ ತಿಳಿದು ಕೇಳಿದವರಾಗಿದ್ದೇವೆ. ಅದೇ ರೀತಿ ಅಂಥ ಗುಣ ಸ್ವಭಾವಗಳು ಬರೋದು ಬಹಳ ಕಷ್ಟ. ಇವತ್ತು ನಮ್ಮನ್ನೇ ನಾವು ಸ್ವಚ್ಛತೆ ಇಟ್ಕೊಳ್ಳಾರ್ದಂಥ ಪರಿಸ್ಥಿತಿ ಇರುವಾಗ, ಮತ್ತೊಬ್ಬರನ್ನ ಮಲಿನ ಆಗಿರ್ತಕ್ಕಂಥವ್ರನ್ನ ಮುಟ್ಲಿಕ್ಕೆ ನಾವೆಲ್ಲ ಹಿಂಜರಿತಿರುವಾಗ, ಇದು ನನ್ನ ಸೇವೆ ಅಂತಕ್ಕಂಥ ಭಾವದಿಂದ ನೋಡಿ, ಎಂಥ ಭಾವದಿಂದ ಇದು ನನ್ನ ಸೇವೆ
ಏನೋ ಗುರುನಾಥ ನನಗೆ ಮಾನವನಾಗಿ ಹುಟ್ಟಿಸಿದ ಬಳಿಕ ಮಹಾದೇವನಾಗಿ ಮಾಡುವಂಥ ಕಾರ್ಯವನ್ನು ಕೊಟ್ಟಿರ್ತಕ್ಕಂಥ ಮನಸ್ಸು ನೋಡಿದರೆ ಬಹಳ ದೊಡ್ಡದು, ಬಹಳ ದೊಡ್ಡದು. ಇಂಥ ಹೆಸರೇ ಕಾರುಣ್ಯ. ಕಾರುಣ್ಯ ಅಂದ್ರೇನು? ಪ್ರೀತಿ, ವಾತ್ಸಲ್ಯ, ಮಮತೆ ಅಂತಕ್ಕಂಥ ಎಲ್ಲ ಅರ್ಥಗಳು, ತಾಯಿ ಹೃದಯ ಅಂಥವೆಲ್ಲ ಅರ್ಥ ಬರ್ತದೆ. ಅಂಥ ಹೃದಯ ಎಲ್ಲರಿಗೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಬಹುಶಃ ಎಷ್ಟೋ ಕೋಟಿ ದೇವತೆಗಳಿದ್ರೂ ಸಹ, ಅಥವಾ ಕೋಟಿ ದೇವತೆಗಳನ್ನು ಮೀರಿಸುವಂಥ ನಮ್ಮಲ್ಲಿ ಇವತ್ತು ಶ್ರೀಮಂತರಿದ್ದರೂ ಸಹ ಇಂಥ ಸೇವೆಯನ್ನು ಮಾಡಲಿಕ್ಕೆ ಯಾರೂ ಬರೋದಿಲ್ಲ. ಇಂಥ ಸೇವೆಯನ್ನು ಮಾಡಲಿಕ್ಕೆ ಅವರು ಒಂದು ಕಿಂಚಿತ್ತೂ ಮುಂಚೆ ಬರಲಾರತಕ್ಕಂಥ ಸಂದರ್ಭದಲ್ಲಿ ಬರೇ ನಾವು ಬಸವಣ್ಣವರ ವಚನವನ್ನು ಹೇಳ್ತೀವಿ, ದಯವಿಲ್ಲದನ್ನಕ್ಕ ಅಂತ ಹೇಳ್ತೀವಿ, ದಯವೇ ಧರ್ಮ ಅಂತ ಹೇಳ್ತೀವಿ. ದಯೆ ಧರ್ಮ ಎಲ್ಲಿದೆ ಅಂದರೆ ಮಾಡುವ ಕಾಯಕದಲ್ಲಿ ಇರ್ತದೆ. ಅದಲ್ಲ, ಬಿದ್ದವರನ್ನ, ಬೀಳುತ್ತಿರುವವರನ್ನ ಬೀಳಲು ಎತ್ತಿಸುವುದನ್ನ ಎತ್ತಿಡಿಯುವುದೇ ಧರ್ಮ ಅಂತ ಹೇಳ್ತೀವಲ್ಲ, ಇದು ಧರ್ಮ. ಇದು ಅವರು ಮನೆಯಲ್ಲಿ ಬೇಜಾರಾಗಿ ಮನೆ ಬಿಟ್ಟು ಅನಾಥರಾಗಿ ಬಂದಿರತಕ್ಕಂಥದ್ದನ್ನ ಆಶ್ರಯ ಕೊಡುವುದೇ ವೃದ್ಧಾಶ್ರಮ ಅಂತ ಹೇಳ್ತೀವಲ್ಲ. ಯಾರಿಗೆ ಆಶ್ರಯ ಇಲ್ವೋ ಅಂಥವರಿಗೆ ಆಶ್ರಯ ಕೊಡೋದು ಆಶ್ರಮ ಅಂತ ಹೇಳ್ತಾರೆ. ಅಂಥ ಆಶ್ರಮದ ಸೇವೆಯನ್ನು ಇವತ್ತು ಮಾಡುತ್ತಿರುವುದು, ನೋಡುತ್ತಿರುವುದು ನೋಡಿ ನಮಗೆ ಬಹಳ ಸಂತೋಷವಾಗಿದೆ. ಅದಕ್ಕೆ ಯೋಗ ಏನೋ ಎನ್ನುವ ಹಾಗೆ ಕಾರುಣ್ಯ ಬಂಧು ಅಂತೇಳಿ ನಾನೊಂದು ವಚನ ಬರೆದಿದ್ದೀನಿ. ಅದು ನಾನು ಇಲ್ಲಿ ಒಂದು ಪ್ರಿಂಟಿಗೆ ಕೊಡಲಿಕ್ಕೆ ಎಲ್ಲ ಜವಾಬ್ದಾರಿ ನಮ್ಮ ಕರ್ಮಸಾಯಸ್ ಅವರಿಗೆ ನಾನು ಎಲ್ಲ ವಚನಗಳನ್ನು, ಈ ಸಾವಿರಾರು ವಚನಗಳನ್ನು ಬರೆದಿದ್ದೆ. ಅದನ್ನು ಸಂಗ್ರಹ ಮಾಡಿ ಸಂಪಾದಕರಾಗಿ ಅವರೇ ಆ ಕೆಲಸವನ್ನು ಮಾಡಕತ್ತಾರೆ. ಅವರಿಗೆ ಕೊಟ್ಟ ಬಳಿಕ ಮತ್ತೆ ಕೆಲವೊಂದು ದಿನನಿತ್ಯ ಬರಿತೇ ಇರ್ತೀನಿ. ಹಾಗೆ ಮೊನ್ನೆ ತಾನೇ ಬರೆದಿರ್ತಕ್ಕಂಥ ಬದುಕಿನ ಜೀವಾಳ ಇದು ಸಿಕ್ತು. ಕಾರುಣ್ಯ ಬಂದಲ್ಲೇ ಇದೆ ಒಳಗಡೆ. ಬದುಕಿನ ಜೀವಾಳ ಉಳಿಯಲು ನೀತಿ ಧರ್ಮ ಸಂಸ್ಕೃತಿ ನಮ್ಮದಾಗಬೇಕು. ನೀತಿ ಧರ್ಮ ಸಂಸ್ಕೃತಿ ನಮ್ಮದಾಗಬೇಕು. ಹೊರಗಡೆ ಸಭ್ಯತೆ, ಒಳಗೆ ಸಂಸ್ಕೃತಿ ಪರಿಶುದ್ಧಗೊಳ್ಳಬೇಕು. ಹೊರಗಡೆ ಸಭ್ಯತೆ, ಒಳಗಡೆ ಸಂಸ್ಕೃತಿ ಪರಿಶುದ್ಧಗೊಳ್ಳಬೇಕು. ಹೊರಗಿನ ವೇಷಭೂಷಣಗಳಷ್ಟೇ ಸಾಲದು. ನಾವೆಲ್ಲ ಕಾಲ ನಿಯಾಮಕನ ನಾಟಕದಿಂದ ಪಾರಾಗಬೇಕು. ಬೌಳೋಡಿ ಬಸವೇಶ್ವರನ ಪ್ರೀತಿಗೆ ಪಾತ್ರರಾಗಬೇಕನ್ನೋ ಹಾಗೆ ಪ್ರೀತಿಗೆ ಪಾತ್ರ ಆಗುವಂಥ ಕಾಯಕವನ್ನು ಮಾಡ್ತಕ್ಕಂಥವ್ರು ಯಾರಾದ್ರಿದ್ರೆ ನಮ್ಮ ರೆತ್ತೂಟಿನ ಚನ್ನಬಸವ ಅಂತ ಹೇಳಬೇಕಾಗಿದೆ. ಹಾಗೆ ನನ್ನ ವಚನಗಳು ಇವತ್ತಿನ ಒಂದು ಸಂದರ್ಭಕ್ಕೆ ಸೂಕ್ತ ಏನು ಅಂತ ನಾನು ಅನ್ಕೊಳ್ತೀನಿ. ಅದು ನಿಮಗೆ ಬಿಟ್ಟ ವಿಚಾರ. ಸೂಕ್ತ ಅಸೂಕ್ತ ಅಂತಕ್ಕಂಥದ್ದು ನನ್ನ ಭಾವವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತೀನಿ. ಇವತ್ತು ಬಸವಣ್ಣ ಕಾಯಕ ಮತ್ತು ದಾಸೋಹ ಅಂತ ಹೇಳಿದ. ಕಾಯಕ ದಾಸೋಹ ಇವತ್ತು ಎಲ್ಲಿ ಕಾಣ್ತೀನಿ ಅಂದರೆ ಬಹುಶಃ ನಮ್ಮ ಚನ್ನಬಸವಣ್ಣ ಮುಖಾಂತರ ಕಾಣ್ತಾ ಇದ್ದೀನಿ. ಅದು ಹೇಗಿದೆ ಅಂತಂದರೆ, ಅನ್ನ ನೀರು ನಿಸ್ವಾರ್ಥದಿಂದ ನೀಡುವುದೇ ದಾಸೋಹ. ಸತ್ಯ ಶುದ್ಧ ಮನೋಭಾವದಿಂದ ಮಾಡುವುದೇ ಕಾಯಕ. ಸದವಿನಯ ಸಂಪನ್ನ ಸದ್ಭಕ್ತನ ಜಂಗಮ ದಾಸೋಹ ಕಾಯಕ ದಾಸೋಹ ಎಂದೆನಿಸುವುದಯ್ಯ. ಅದುವೇ ಬೋಳೋಡಿ ಬಸವೇಶಗೆ ಲಿಂಗಾರ್ಪಿತವಯ್ಯ. ಒಬ್ಬ ಜಂಗಮ ಮೂರ್ತಿಯಾಗಿ ಅವನು ಯಾರನ್ನೂ ಮುಟ್ಟಬಾರದು ಅಂತಕ್ಕಂಥ ಒಂದು ಭಾವ ಇದ್ದಾಗ ಆ ವ್ಯಕ್ತಿ ಯಾರೇ ಆಗಲಿ ಇವನಾರು ಎನ್ನದೆ ನಮ್ಮ ಅಂತಕ್ಕಂಥ ಭಾವನೆಯಿಂದ ಒಬ್ಬ ಜಂಗಮ ಮೂರ್ತಿಯಾಗಿ ಎಲ್ಲ ಇವರ ಜಾತಿ ಏನು ಎಂತೂ ಕೇಳಲಾರದೆ ಅವರ ಪಾದ ಮುಟ್ಟಿ ಸೇವೆ ಮಾಡ್ತಾರೆ. ಇದಕ್ಕಿಂತ ದೊಡ್ಡ ಪುಣ್ಯ ಇನ್ನೇನು ಬೇಕು? ಒಬ್ಬ ಜಂಗಮನ ದಾಸೋಹ ಇದಾಗಿದೆ. ಯಾರ ಮನೆ ಮುರಿದು ಮಾಡೋದಲ್ಲ, ಯಾರ್ದಾರ ಮನೆ ಮುರಿದು ಗಳಿಸೋದಲ್ಲ, ಆದರೆ ಮನಪೂರ್ವಕವಾಗಿ ಸೇವೆ ಮಾಡೋದು ಪರಮಾತ್ಮನಿಗೆ ಪ್ರಿಯವಾಗಿರ್ತಕ್ಕಂಥದ್ದು. ಅದೇ ಲಿಂಗ ಪೂಜೆ ಅನ್ನೋದನ್ನ ಇವತ್ತು ಬಹುಶಃ ನನ್ನ ಪೂಜೆ ಎದುವಾಗ ಇದು ಆತನಿಗೆ ಸಮನ್ವಯ ಅನಿಸುತ್ತೆ. ಇಂಥ ವಚನಗಳು ಸಾಕಷ್ಟು ನಾನು ಇವತ್ತಿನ ಸಂದರ್ಭದಲ್ಲಿ ಅನೇಕರು ಉದಾಹರಣೆಗಳನ್ನು ಕೊಟ್ಟು ಹೇಳ್ಬೋದು. ಆದರೆ ಯೋಗ ಎನ್ನುವಾಗೆ ಕಾರುಣ್ಯ ಅನ್ನೋದೊಂದಿತ್ತು ನೋಡಪ್ಪ, ಎಲ್ಲೇ ಇತ್ತು ಗೊತ್ತಿಲ್ಲ. ಕಾರುಣ್ಯ ಬಂದು ಅಂತೇಳಿ ನಾನಂತೂ ಬರೆದಿದ್ದೆ ಒಂದು ವಚನ. ಪ್ರೀತಿಯ ಒಲವು ಅನುಬಂಧ ನಿಲುವು, ಪ್ರೇಮ ಭಾವದ ಹೃದಯಾನುಬಂಧ ಮನವು, ಬದುಕಿನ ಆತ್ಮಾನುಸಂಬಂಧ, ಭಕ್ತರ ಭಕ್ತಿಯ ದಿವ್ಯಾನುಬಂಧ,
ಬೋಳೋಡಿ ಬಸವೇಶನ ಕರ್ಣಾನುಬಂಧ, ಬೋಳೋಡಿ ಬಸವೇಶನ ಕರ್ಣಾನುಬಂಧ. ಇದಕ್ಕೆ ಕರ್ಣಾನುಬಂಧ, ಕಾರುಣ್ಯ ಬಂಧ ಅಂತ ಹೇಳ್ತಿರುವಲ್ಲ. ಕಾರುಣ್ಯ ಅಂತ ಇಟ್ಟದಕ್ಕೂ ಸಾರ್ಥಕ ಆಗಿದೆ. ಬಹುಶಃ ಯೋಗ ಎನ್ನೋದಕ್ಕೆ ನಾನು ಕಾರುಣ್ಯ ಬಂಧು ಅಂತೇಳಿ ಬರೆದೀನಿ. ಅದು ಹೆಂಗೆ ಬರೆದಿನೋ ಗೊತ್ತಿಲ್ಲ, ಅದು ಯಾವ ಸಂದರ್ಭದಲ್ಲಿ ಇಟ್ಕೊಂಡು ಬರೆದಿರ್ತೀನಿ. ಅದು ಬಹುಶಃ ನಮ್ಮ ಚನ್ನಬಸವನ ಕಾಯಕಕ್ಕೆ ಇದು ಅನ್ವಯ ಆಗತ್ತೆ ಅಂತ ಅಂದ್ಕೊಂಡಿನಿ. ಹಾಗೇನೆ ಮಹಾತ್ಮರ ಮನಸ್ಸು, ಬರೇ ಮಹಾತ್ಮರಂದ್ರೆ ಕಾವ್ಯ ಬಟ್ಟೆ ಹಾಕಿದವರ ಮಹಾತ್ಮರಲ್ಲ, ಒಬ್ಬ ಸಾಮಾನ್ಯನಲ್ಲಿ ಮಹಾತ್ಮರವಾದ ಮನಸ್ಸು ಇರ್ತದೆ. ಮನಸ್ಸು ಎಂಥವ್ರಲ್ಲಾದ್ರೂ ಒಳ್ಳೇದಿರಬೇಕು. ಮಹಾತ್ಮರ ಮನಸ್ಸು ಸದಾ ಹೂವಂತೆ ನಕ್ಕು ನಲಿಯುತ್ತಾ ಮಹಾತ್ಮರ ಮನಸ್ಸು ಸದಾ ಹೂವಂತೆ ನಕ್ಕು ನಲಿಯುತ್ತಾ ಜನಮನ ಸೆಳೆಯುತ್ತದೆ. ಶಾಂತಿ ಸಮಾಧಾನ ಸಮೃದ್ಧಿಗಳಿಂದ ಹೃದಯದಲ್ಲಿ ಪ್ರೀತಿ ವಾತ್ಸಲ್ಯ ಸ್ವರ್ಗತಾಣ ಸುಜ್ಞಾನ ಸಂಪತ್ತಿನಿಂದ ಜಗವೆಲ್ಲ ಬೆಳಗುತ್ತಿದೆ. ಇದುವೇ ಅವರ ಬದುಕಿನ ಜೀವಾಳವಯ್ಯ ಬೋಳೋಡಿ ಬಸವೇಶ್ವರನಯ್ಯ. ಈ ಹೃದಯ ಇದ್ದವರಿಗೆ ಮಾತ್ರ ಇದು ಸಾಧ್ಯ ಆಗತ್ತೆ. ಮುಟ್ಟಿದ್ರೆ ಕೈ ವಲಸಾಗುತ್ತೆ, ಬಟ್ಟೆ ಮಾಸ ಆಗುತ್ತೆ ಅಂತಕ್ಕಂಥ ಭಾವ ಇದ್ದವರಿಗೆ ಇವತ್ತು ಸೇವಾ ಮನೋಭಾವನೆ ಬರೋದಿಲ್ಲ. ಇವತ್ತು ಸೇವಾ ಭಾವನೆ ಕಲಿಬೇಕಾದ್ರೆ ಸೇವಾ ಪರಮೋ ಧರ್ಮ ಅಂತ ಹೇಳ್ತಾರೆ. ಗುರುಗಳ ಸೇವೆ ಮಾಡೋದಾಗಲಿ, ಇಂಥ ಅನಾಥ ಸೇವೆ ಮಾಡೋದಾಗಲಿ, ಮಠಮಾನ್ಯಗಳಲ್ಲಿ ಸೇವೆ ಮಾಡೋದಾಗಲಿ, ಅದು ಎಲ್ಲರಿಗೂ ಪುಣ್ಯ ಸಿಗೋದಿಲ್ಲ. ಅಂತ ಪುಣ್ಯ ಭಾಗ್ಯ ಅವರಿಗೆ ದೇವರು ಕೊಟ್ಟ ವರ ಅಂತ ಅನ್ಕೊಂಡಿನಿ. ಚನ್ನಬಸವಾಗ ಆ ದೇವರು ಕೊಟ್ಟ ವರದಿಂದ ಇವತ್ತು ನಾನಿದ್ದು ಫಲವೇನಂತಕ್ಕಂಥ ಮಾತಿನದಲ್ಲ. ಇದಂ ಶರೀರಂ ಪರೋಪಕಾರಾರ್ಥ ಇದಂ ಶರೀರಂ ಎನ್ನುವ ಹಾಗೆ ಚನ್ನಬಸವ ತನ್ನ ಶರೀರವೇ ಪರರ ಉಪಕಾರಕ್ಕಾಗಿ, ಪರರ ಒಂದು ಸೇವೆಗಾಗಿರ್ತಕ್ಕಂಥ ಸೇವೆಯನ್ನು ಕಂಡು ಬಹಳ ಸಂತೋಷವಾಗಿದೆ. ಆತನಿಗೆ ಇನ್ನೂ ಹೆಚ್ಚಿನ ಆಯುಷ್ಯ, ಆರೋಗ್ಯ, ಭಾಗ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ. ಇದೇ ರೀತಿಯಾದ ಸಂಸ್ಥೆಯನ್ನು ಬೆಳೆಸಿಕೊಂಡು ಹೋಗುವಂಥ ಶಕ್ತಿ ಆತನಿಗೆ ದೇವರು ಶಾಂಭವಿ ಕೊಡಲಿ ಅಂತ ತರಿಸಿ ಮಾತು ವಿರಾಮ ಬೀಳ್ತೀವಿ. ಶುಭ ಶಾಂತಿ.